ಸೊ ಇಷ್ಟು ಇವು ಬೇಸಿಕ್ ಗುಣಗಳು ರೀ. ಅದ್ರ ಜೊತೆಗೆ ಇನ್ಫೀರಿಯರ್ ಫೀಲ್ ರೀ ಇನ್ನೊಂದು ಭಾಳ ಮೋಸ್ಟ್. ಅದ್ರಾಗ ನಾವು ನಾರ್ತ್ ಕರ್ನಾಟಕದಲ್ಲಿ ನೋಡಿದ್ದು ನಮ್ಮ ಗುಲ್ಬರ್ಗ, ರಾಯಚೂರು, ಯಾದಗಿರಿಯಲ್ಲಿ ಏನಂತ ಕೇಳಿದ್ರೆ ಇನ್ಫೀರಿಯರ್ ಫೀಲು. ಸರ್ ನಾ ಕನ್ನಡ ಮೀಡಿಯಮು. ಇಲ್ಲ, ಕರ್ನಾಟಕದಲ್ಲಿ ಹುಟ್ಟಿ ಕನ್ನಡ ಮೀಡಿಯಮ್ ಯಾಕೆ ಇನ್ಫೀರಿಯರ್ ಆಗುತ್ತೆ? ಯಾರು ಗೌರ್ಮೆಂಟ್ ಜಾಬಿಗೆ ಬರೋರು ಎಷ್ಟು ಮಂದಿಗೆ ಇಂಗ್ಲೀಷ್ ಮೀಡಿಯಮ್ ಅದಾರ ನೋಡ್ರಿ? ಇಲ್ಲ. ಒಂದನೇದು. ಎರಡನೇದು, ಸರ್ ನಾನು ಹಳ್ಳಿ ಹುಡುಗ. ಅಲ್ಲೇ ಭಾರತನೇ ಹಳ್ಳಿಗಳ ದೇಶ, ನೀವು ಹಳ್ಳಿ ಹುಡುಗ ಆಗೋದೇನು ಸ್ಪೆಷಲ್ ಅದ? ಸರ್ ನಮ್ಮದು ಬಡತನ ಅದ. ಅದ್ರಾಗ ಏನದ? ಇಂಡಿಯಾ ಸ್ಟಾರ್ಟಿಂಗ್ನಿಂದನೇ ಬಡತನದಾಗಿತ್ತಲ್ಲ ಬ್ರಿಟಿಷರು ಹೋದ್ಮೇಲೆ ನಿಂತ. ಅದ್ರಾಗ ನಾವು ಬಡವ್ರ ಎಲ್ಲಕ್ಕೇನು ಪ್ರಾಬ್ಲಮ್ ಅದ? ನಾನು ಬಡವಂತ ಎಷ್ಟು ಮಂದಿ ಮುಂದೆ ಹೇಳ್ಕೊಂಡು ತಿರುಗಾಡ್ತಾ ಇದ್ದೀನಿ. ಒಂದು ಸಲ ಆದರೆ 15 ವರ್ಷ ಓದಿಸಿದಂಥ ನಮ್ಮ ಅಪ್ಪ ಅಮ್ಮ ಎಷ್ಟು ಮಂದಿ ಮುಂದೆ ನಾನು ಬಡವ ಇದ್ದೀನಿ, ನನ್ನ ಮಗನಿಗೆ ಓದಿಸೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ನಮ್ಮ ಅಪ್ಪ ಅಮ್ಮನ ಮರ್ಯಾದೆ ಕಳೀತಾ ಇದ್ದೀವಿ ನಾವು. ನಾನು ಪೂರ್ ಇದ್ದೀನಿ ಸರ್, ಪೂರ್ ಬ್ಯಾಕ್ಗ್ರೌಂಡ್ ಇದ್ದೀನಿ ಸರ್, ಸತ್ರು ಹೇಳಕ್ಕೆ ಹೋಗ್ಬಾರ್ದು. ಅದೇ ಒಂದು ಸಂದರ್ಭಗಳಲ್ಲಿ ನಿಮ್ಗೆ ಇಲ್ಲಿ ತನಕ ಓದಿಸಿರ್ತಾರೆ. ನಿಮಗೆ ಅಷ್ಟು ಸ್ವಾಭಿಮಾನ ಇತ್ತು ಅಂದರೆ ನಿಮ್ಮ ಅಪ್ಪ ಅಮ್ಮನ ಜೀವನ ಕ್ರಮವನ್ನು ಬದಲಾವಣೆ ಮಾಡಿ. ನೀವು ಗೌರ್ಮೆಂಟ್ ಜಾಬ್ ತೊಗೋತೀರೋ, ಪ್ರೈವೇಟ್ ತೊಗೋತೀರೋ, ಸ್ವಂತ ನೀವೇ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರೋ ಗೊತ್ತಿಲ್ಲ. ಸೊ ಯು ಶುಡ್ ಹ್ಯಾವ್ ಎ ವೆರಿ ಸ್ಟ್ಯಾಂಡರ್ಡ್ ಲೈಫ್. ಅಲ್ಲಿ ಅಷ್ಟು ತನಕ ಕ್ವಾಲಿಫಿಕೇಷನ್ ಆಗಿದೆ ನಿಮಗೆ. ಮತ್ತು ಇನ್ನೊಂದು ಏನು ಹೇಳೋದಂದ್ರೆ, ಸರ್ ನಾನು ಕೋಚಿಂಗ್ ತೊಗೊಳಕ್ಕಾಗಲ್ಲ. ಕೋಚಿಂಗ್ ಈಸ್ ಆಪ್ಷನಲ್. ಕೋಚಿಂಗ್ ಅನ್ನೋದು ಆಪ್ಷನಲ್. ನಾನು ಧಾರವಾಡ, ನಾನು ಮಾನ್ವಿಯಲ್ಲಿ ಇರ್ತೀನಿ ಸರ್, ಧಾರವಾಡಕ್ಕೆ ಹೋಗೋಕ್ಕಾಗೋದಿಲ್ಲ, ನಮ್ಮ ಮನೆ ಕಳಿಸಲ್ಲ. ಬೇಡ. ಅಲ್ಲೇನು ಮಾಡ್ತಾರೆ ಹೇಳ್ರಿ ಧಾರವಾಡದಾಗ? ಅಲ್ಲಿ ಹೋದ್ಮೇಲೆ ಏನಾದರೂ ಶಕ್ತಿ ಬರುತ್ತಾ? ಅಲ್ಲೇನಾದರೂ ಒಂದು ಸಾಫ್ಟ್ವೇರ್ ಇದೆಯಾ? ಇಲ್ಲ. ಲೈಬ್ರರಿಯಲ್ಲಿ ಬಾಜು ಒಬ್ಬ ಕುಂತಿರ್ತಾನೆ, ಹಿಂದೊಬ್ಬ ಕುಂತಿರ್ತಾನೆ, ಮುಂದೊಬ್ಬ ಕುಂತಿರ್ತಾನೆ, ಹಿಂದೊಬ್ಬ ಕುಂತಿರ್ತಾನೆ. ಒಬ್ಬ ಯೂಟ್ಯೂಬ್ ನೋಡ್ತಿರ್ತಾನೆ, ಒಬ್ಬ ಮೆಸೇಜ್ ಮಾಡ್ತಿರ್ತಾನೆ, ಒಬ್ಬ ಓದ್ತಿರ್ತಾನೆ, ಒಬ್ಬ ಇನ್ನೊಬ್ಬ ಏನೇ ಮಾಡ್ತಿರ್ತಾನೆ. ಹಿಂಗೆ ಕನ್ನಡಿಸ್ರಿ ಅವು ಕಾಣ್ತಾನೆ, ಹಿಂಗೆ ಕನ್ನಡಿಸ್ರಿ ಇವು ಕಾಣ್ತಾನೆ. ಅಲ್ಲಿ ಕಾನ್ಸಂಟ್ರೇಷನ್ ಅದ ರೀ. ಆರಾಮ್ ನಿಮ್ಮ ಮಾನವಿದಾಗ ಒಂದು ರೂಮ್ ಮಾಡ್ರಿ 10x10. ಒಂದಿಬ್ಬರು ದೋಸ್ತರು ತೊಗೊಳ್ರಿ, 500 ರೂಪಾಯಿ ಕೊಟ್ಟು ಸಿಲಿಂಡರ್ ತೊಗೊಳ್ರಿ. ರೈಸ್ ಅಂತೂ ಇರ್ತವೆ, ರೈಸು ಟೊಮೊಟೊ ಚಟ್ನಿ, ರೈಸು ಟೊಮೊಟೊ ಚಟ್ನಿ. 15 ತಾಸು ಓದ್ರಿ. ದುಡ್ಡು ಯಾಕೆ ಬೇಕಾಗುತ್ತೆ? ಬಡತನ ಇಲ್ಲಿ ಡಿಸ್ಟರ್ಬೆನ್ಸ್ ಆಗುತ್ತೆ. ಧಾರವಾಡ ಯಾಕೆ ಬೇಕಾಗುತ್ತೆ? ಬಿ ಸಿಂಪಲ್. ನೀವು ಮಾಡುವಂಥದ್ದನ್ನು ಹೇಳ್ಕೊಂಡು ತಿರುಗಾಡೋದಕ್ಕೋಸ್ಕರ ಧಾರವಾಡಕ್ಕೆ ಹೋಗ್ತಾ ಇದ್ದೀನಿ. ಹಾಕೋದು ಊರ ರೈಲ್ವೆ ಸ್ಟೇಷನ್, ಐ ಮೀನ್ ರಾಯಚೂರು ರೈಲ್ವೆ ಸ್ಟೇಷನ್, ಒಂದು ಸೆಲ್ಫಿ. ಎರಡನೇ ಸೆಲ್ಫಿ ಅಪ್ ಟು ಧಾರವಾಡ ವಿದ್ಯಾಕಾಶಿ. ಅಲ್ಲಿ ಇಳಿದ ಮೇಲೆ ಒಂದು ಸೆಲ್ಫಿ. ಅಲ್ಲಿ ಯಾವುದೋ ಕೋಚಿಂಗ್ ಸೆಂಟರ್ ಮುಂದೆ ಒಂದು ಮೇಲೆ ಸೆಲ್ಫಿ. ಈಗ ನಾವೆಲ್ಲ ಮನುಷ್ಯರು ಇಂಡಿಯನ್ಸು. ನೀನು ಮುಂದೆ ಹೊಂಟಿಯಪ್ಪ ಅಂದ್ರೆ ನಿಮ್ಮ ಆಜು ಅಣ್ತಮ್ಮ ಏನು ಮಾಡ್ತಾನೆ? ಯಾಕೋ ನಮ್ಮ ಕಾಕನ ಮಗಳು ಭಾಳ ಚಂದ ಓದಕತ್ತಾಳ, ಮುಂದೆ ಓದಿ ನಮ್ಮ ಏನು ಇಡ್ತಾಳೋ ಬಿಡ್ತಾಳೋ ಗೊತ್ತಿಲ್ಲ. ಇಲ್ಲ, ಸಹಜ ಅಲ್ರಿ. ಇನ್ನೂ ನೀವು ಇನ್ನು ಮುಂದೆ ಆಗೋದಿಲ್ಲ ಬಿಡೋದಿಲ್ಲ. ಈಗ ಎಲ್ಲ ಕಡೆಗೆ ಪಬ್ಲಿಸಿಟಿ ಒಂದು ನೆಗೆಟಿವ್ ಕ್ರಿಯೇಟ್ ಮಾಡ್ತಾರೆ ನಿಮ್ಮನ್ನು. ಅದಕ್ಕೆ ಸ್ಟಡಿ ಗುಪ್ತವಾಗಿರಲಿ. ಸ್ಟಡಿ ಗುಪ್ತವಾಗಿತ್ತು ಅಂತ ಕೇಳಿದ್ರೆ ಮೈಂಡ್ ಡೈವರ್ಟ್ ಆಗೋದಿಲ್ಲ. ಸೊ ಪೊಲೀಸ್ ಜಾಬಿಗೆ ಏನು ಮಾಡಬೇಕು ಹೇಳಿದೆಯಲ್ಲ, ಪೊಲೀಸ್ ಜಾಬಿಗೆ ಏನು ಮಾಡ್ಬೇಕಂದ್ರೆ ಮುಂಜಾನೆ ಎದ್ದು ಓಡಬೇಕು, ಓದಿದ ನಂತರ ಓದಬೇಕು. ಸರ್ ನಿದ್ದೆ ಬರುತ್ತೆ, ಮಕ್ಕಂಬಿಡ್ರಿ. ನಿದ್ದೆ ಬಂದರೆ ಅಲಾರಾಮ್ ಇಟ್ಕೊಂಡು 1 ತಾಸು ಮಲ್ಕೊಳ್ರಿ. ಎಷ್ಟು ಅಗಲತ್ತು ನಿದ್ದೆ ಮಾಡೋದು ದರಿದ್ರತನ ಏನೇನೋ ಅಂತ ಸೈನ್ಸಲ್ಲಿ ಹೇಳ್ತಾರೆ. ನೀವು ಸ್ವಲ್ಪ ಟಯರ್ಡ್ ಆದಾಗ ಅಗಲತ್ತು ನಿದ್ದೆ ಮಾಡ್ರೆ ಮೈಂಡಿಗೆ ಭಾಳ ತಂಪು ಅನಿಸುತ್ತೆ. ರಿಯಾಲಿಟಿಯಲ್ಲಿ ರಾತ್ರಿ ನಿದ್ದೆ ಮಾಡಿದ್ರೆ ನಮ್ಗೆ ಅಷ್ಟು ಫೀಲ್ ಆಗೋದಿಲ್ಲ, ಅಗಲತ್ತು ನಿದ್ದೆ ಮಾಡಿದ್ರೆ ಫೀಲ್ ಆಗುತ್ತೆ. ಎದ್ದಿಗೇಸಿ ಚಂದ ಒಂದು ಯೋಗ ಮಾಡ್ಕೊಂಡು ಬಂತು ಓದ್ಕೊಂತ ಕೂಡ ಸ್ಟಾರ್ಟ್ ಮಾಡಿರಿ, ಆರಾಮ್ ಸಕ್ಸಸ್ ಆಗಿಬಿಡ್ತೈತೆ. ಅದಕ್ಕೆ ಇಷ್ಟು ಮಾಡಕ್ಕೆ ನೋಡಿ.